ಸೊ ಹಲೋ ಗೇಮರ್ಸ್, ನಾನು ನಿಮ್ಮ ಲೈವ್ ಗೇಮರ್ಸ್ ಸಾಗರ್ ವೈಟಿ ಮಾತಾಡ್ತಾ ಇರೋದು. ಏನಪ್ಪ ಅಂದರೆ ನೋಡಿರ್ತೀರ ತಮ್ಮನಲ್ಲಿ ಅನ್ಲಿಮಿಟೆಡ್ ಎಮೋಟ್ ಇನ್ ಮೊಬೈಲ್. ಹೌದು ಗೈಸ್, ಅನ್ಲಿಮಿಟೆಡ್. ಅದೇ ನಾರ್ಮಲ್ ಪಿ ಸಿ ಥರ ಹಾಕ್ಬೋದು. ಅದು ಹೇಗಪ್ಪ ಅಂತ ನಾನು ಹೇಳ್ಕೊಂಡು ಕೊಡ್ತೀನಿ, ನೋಡ್ತಾ ಇರ್ಬೋದು. ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಕೊಡ್ತೀನಿ, ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಸ್ಕಿಪ್ ಮಾಡಿದ್ರೆ ನೀವು ಅದನ್ನು ಹಾಕೋಕ್ಕಾಗಲ್ಲ, ಓಕೆನಾ? ಜಸ್ಟ್ ಈಗ ನೀವು ಮಾಡಬೇಕಿರೋದು ಇಷ್ಟೇ, ಏನಿಲ್ಲ. ಈ ಥರ ಟ್ರೈನಿಂಗ್ ರೂಮ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಥರ ಬಂದು ಜಸ್ಟ್ ನೋಡಿ, ಎಮೋಟ್ ಹಾಕ್ತೀವಲ್ಲ, ಆ ಎಮೋಟು ಯಾವ ಎಮೋಟಿಗೆ ಬೇಕೋ ಅಲ್ಲಿ ನಿಮ್ಮ ಎಮೋಟ್ ಎಮೋಜಿನ ಕರೆಕ್ಟಾಗಿ ಕುಣಿಸ್ಕೋಬೇಕು. ನೋಡಿ, ಇದು ಕರೆಕ್ಟಾಗಿ ಎಲ್ಲೂ ಇರದೆ ಅಲ್ಲೇ ಕರೆಕ್ಟಾಗಿ ಕುಣಿಸ್ಕೊಂಡಿರಬೇಕು. ನಾನು ವಾಪಸ್ ಅಲ್ಲಿಗೆ ಕುಣಿಸ್ತೆ, ಓಕೆನಾ? ಅದನ್ನು ಕ್ಲಿಕ್ ಮಾಡ್ತಾಯಿದ್ರೆ ಎಮೋಟೇ ಬರ್ತಾ ಇರಬೇಕು, ಓಕೆ? ಹಂಗೆ ನೋಡಿ, ಸ್ವಲ್ಪ ಕರೆಕ್ಟಾಗಿ ಮೇಲೆ ಕುಣಿಸ್ಕೊಳ್ತೀನಿ, ಸ್ವಲ್ಪ ಜಾಸ್ತಿ ಬೇಡ. ಈ ಕರೆಕ್ಟಾಗಿ ಕೂತಿದೆ ಗೈಸ್, ಓಕೆನಾ? ಈ ಕರೆಕ್ಟಾಗಿ ಕೂತಿದೆ ಅಲ್ಲ, ನೋಡ್ತಾ ಇರ್ಬೋದು, ಕರೆಕ್ಟಾಗಿ ಕೂತಿದೆ. ಈಗ ಏನು ಮಾಡಬೇಕಂದ್ರೆ ಇದನ್ನು ಜಸ್ಟ್ ಕರೆಕ್ಟಾಗಿ ಹಿಂಗೆ ಹಿಡ್ಕೊಂಡು ಒಂದು ಸ್ಕ್ರೀನ್ಶಾಟ್ ಎತ್ಕೊಂಡ್ಬಿಡ್ಬೇಕು ಗೈಸ್. ಒಂದೇ ಒಂದು ಸ್ಕ್ರೀನ್ಶಾಟು. ಈಗ ಸ್ಕ್ರೀನ್ಶಾಟ್ ಬರ್ತಲ್ಲ, ಇನ್ನಷ್ಟೇ ಗೈಸ್. ಫ್ರೀ ಫೈರಲ್ಲಿ ಇನ್ನೇನು ಕೆಲಸ ಇಲ್ಲ ನಿಮಗೆ. ಜಸ್ಟ್ ಇದನ್ನ ಹಂಗೆ ಡೈರೆಕ್ಟ್ ಬ್ಯಾಕ್ ಹೋಗ್ಬಿಟ್ಟು ಮೊಬೈಲಲ್ಲಿ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ನ ಓಪನ್ ಮಾಡಿ ಸರ್ಚ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜಸ್ಟ್ ಇಲ್ಲಿ ಕೀ ಮ್ಯಾಪರ್ ಇಲ್ಲೇ ಇದೆ ನೋಡಿ. ಈ ಕೀ ಮ್ಯಾಪರ್ನ ಫಸ್ಟು ಇನ್ಸ್ಟಾಲ್ ಮಾಡ್ಕೊಂಬಿಡಿ ಗೈಸ್. ಈಗ ಇನ್ಸ್ಟಾಲ್ಗೆ ಹಾಕಿದ್ದೀನಿ. ಜಸ್ಟ್ 5 MB ಇರೋದು, ಯಾವ ಮೊಬೈಲ್ ಬೇಕಾದ್ರೂ ವರ್ಕ್ ಆಗುತ್ತೆ. ID ಏನೂ ಹ್ಯಾಕ್ ಆಗೋಲ್ಲ, ಏನಿಲ್ಲ. ಇದು ಜಸ್ಟ್ ಸೈಡ್ ವಾಲ್ಯೂಮ್ ಅಪ್ ಬಟನಲ್ಲಿ ಸೆಟ್ಟಿಂಗ್ ಮಾಡ್ಕೊಳ್ಳೋದು ಅಷ್ಟೇ, ಓಕೆನಾ? ಯಾವ ಮೊಬೈಲಿಗೆ ಬೇಕಾದ್ರೂ ಸೆಟ್ ಆಗಿಬಿಡುತ್ತೆ ಇದು. ಈಗ ಡೌನ್ಲೋಡ್ ಹಾಕಿದ್ದೀನಿ. ಎಲ್ಲ ಹಂಗೆ ಬೇಗ ಡೌನ್ಲೋಡ್ ಹಾಕ್ಬಿಟ್ಟು ಬಂದುಬಿಡಿ ವೀಡಿಯೋ ನೋಡೋಕ್ಕಿಂತ ಮುಂಚೆನೇ. ಯಾಕಂದರೆ ಡೌನ್ಲೋಡ್ ಆದಮೇಲೆ ಆರಾಮಾಗಿ ಹಿಂಗೆ ನೋಡ್ಕೊಂಡು ಸೆಟ್ ಮಾಡ್ಬೋದು, ಓಕೆನಾ? ನೋಡ್ತಾ ಇರ್ಬೋದು, ಇನ್ನು ಡೌನ್ಲೋಡ್ ಆಗ್ತಾ ಇದೆ ಅದು. ನೋಡಿ ಗೈಸ್, ಡೌನ್ಲೋಡ್ ಆಗಿದೆ ಅಲ್ಲ. ಈಗ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಓಕೆನಾ? ಓಕೆ, ಇಲ್ಲಿ ಬಂತು ನೋಡಿ, ವಾಟ್ ನೌ. ಓಕೆ, ಎಲ್ಲ ಓಕೆ ಕೊಡಿ, ಓಕೆನಾ? ಓಕೆ, ಇಲ್ಲಿ ಸುಮ್ಮನೆ ಹಂಗೆ ಟ್ಯಾಪ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು, ಫಿಕ್ಸ್ ಅಂತ 3 ಸಲ ಕೊಟ್ಟಿದ್ದಾರೆ ಇಲ್ಲಿ, ಓಕೆನಾ? ಇದೇನಿಲ್ಲ, ಜಸ್ಟ್ ಅನೇಬಲ್ ಮಾಡ್ಕೊಳ್ಳೋಕ್ಕೋಸ್ಕರ, ಓಕೆನಾ? ಅನೇಬಲ್ ಕೊಟ್ಕೊಳ್ಳಿ, ಅಂದರೆ ಮೊಬೈಲಲ್ಲಿ ಅಪ್ರೂವ್ ಕೇಳುತ್ತೆ ಅಷ್ಟೇ. ಈ ಇನ್ಸ್ಟಾಲ್ಡ್ ಆ್ಯಪ್ಸ್ ಅಂತ ಇದೆ ನೋಡಿ ನನ್ನ ಮೊಬೈಲಲ್ಲಿ. ನಿಮ್ಮ ಮೊಬೈಲಲ್ಲಿ ಬೇರೆ ಥರ ಕೊಟ್ಟಿರುತ್ತೆ, ಇಲ್ಲಾಂದರೆ ಲಾಸ್ಟಲ್ಲಿ ಅದೇ ಕೀ ಮ್ಯಾಪರ್ ಅಂತ ಇರುತ್ತೆ. ಅಲ್ಲಿಗೋಗಿ ಆಫ್ ಇರೋದನ್ನ ಆನ್ ಮಾಡ್ಕೊಂಬಿಡಿ. ಆಫ್ ಇರೋದನ್ನ ಆನ್ ಮಾಡ್ಕೊಂಡು ಅಲೋ ಕೊಟ್ಕೊಂಡ್ರಾ, ಇವಾಗ ಡೈರೆಕ್ಟ್ ಬ್ಯಾಕ್ ಹೋಗಿ ಅಲ್ಲಿಗೆ ಹೋಗುತ್ತೆ, ವಾಪಸ್ ಅಲ್ಲಿಗೆ ಹೋಗಿ. ಓಕೆ, ಇವಾಗ ಒಂದು ಹೋಯ್ತು, ಮತ್ತಿನ್ನೆರಡಿದೆ, ಓಕೆನಾ? ಇಲ್ಲಿ ಕೇಳ್ತಿದೆ, ಓಕೆ, ಹಲೋ. ನೆಕ್ಸ್ಟ್ ಜಸ್ಟ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ನೋಟಿಫಿಕೇಷನ್ ಆನ್. ಓಕೆ, ಇವಾಗ ನೋಡಿ, ನೋಟಿಫಿಕೇಷನ್ ಆನ್ ಆಯಿತು. ಜಸ್ಟ್ ಇವಾಗ ನೀವು ಮಾಡಬೇಕಿರೋದೇನಪ್ಪ ಅಂದರೆ ನ್ಯೂ ಕೀ ಮ್ಯಾಪ್, ಓಕೆನಾ? ನ್ಯೂ ಕೀ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ, ನ್ಯೂ ಕೀ ಮ್ಯಾಪ್ ಅಂತ ಇಲ್ಲಿದೆ ನೋಡಿ, ನ್ಯೂ ಕೀ ಮ್ಯಾಪ್ ಅಂತ. ನ್ಯೂ ಕೀ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಬೇಕಷ್ಟೇ. ಈಗ ನ್ಯೂ ಕೀ ಮ್ಯಾಪ್, ಓಕೆ, ಇಲ್ಲಿ ತೋರಿಸ್ತಿದೆ ನೋಡಿ, ರೆಕಾರ್ಡೆಡ್ ಸ್ಟಾರ್ಟೆಡ್ ಅಂತ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ರೆಕಾರ್ಡೆಡ್, ಇದು ಸ್ಟಾರ್ಟೆಡ್ ಅಂತ ಏನಿಲ್ಲ, ರೆಕಾರ್ಡ್ ಅಂತ ಇದೆ ನೋಡಿ, ಇದು, ಓಕೆನಾ? ಇದ್ರ ಮೇಲೆ ನೀವು ಟ್ಯಾಪ್ ಮಾಡಿಬಿಟ್ಟು ಜಸ್ಟ್ ಟ್ಯಾಪ್ ಮಾಡಿ ವಾಲ್ಯೂಮ್ ಅಪ್ ಬಟನ್ನ ಕ್ಲಿಕ್ ಮಾಡಿ. ವಾಲ್ಯೂಮ್ ಅಪ್ ಬಟನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಈ ಥರ ಬರುತ್ತೆ ನಿಮ್ಗೆ. ಇಲ್ಲಿ ಈ ಥರ ಬರುತ್ತೆ, ಓಕೆನಾ? ಈ ಥರ ಬಂದಮೇಲೆ ನೀವು ಜಸ್ಟ್ ಇದ್ರ ಮೇಲೆ ಫಿಕ್ಸ್ ಮೇಲೆ ಕೊಟ್ಕೊಂಡು ಓಕೆ ಕೊಡಿ. ಓಕೆ ಕೇಳಿದಾಗ ಇಲ್ಲಿ ಬರುತ್ತೆ, ಇಲ್ಲಿ ನಿಮ್ಮ ಹತ್ರ ಯಾವ್ಯಾವ ಆ್ಯಪ್ ಇದೆ ಎಲ್ಲ ಶೋ ಆಗ್ತಾ ಇರುತ್ತೆ. ಇಲ್ಲಿ ಕೀ ಮ್ಯಾಪ್ ಅನ್ನೋದಿರುತ್ತೆ. ಎಲ್ಲರ ಮೊಬೈಲಲ್ಲೂ ಇದೇ ಥರ ಕೀ ಮ್ಯಾಪ್ ಅನ್ನೋದು ತೋರಿಸ್ತಾ ಇರುತ್ತೆ, ಓಕೆನಾ? ಕೀ ಮ್ಯಾಪ್ ಅನ್ನೋದನ್ನ ನೀವು ಜಸ್ಟ್ ಏನು ಮಾಡಬೇಕು, ಅಲೋ ಕೊಟ್ಕೋಬೇಕು. ಓಕೆ, ಅಲೋ ಬಂತಾ? ಓಕೆ, ಈಗ ಪರ್ಮಿಷನ್ ಕೊಟ್ಟಾಯ್ತು ಅದಕ್ಕೆ. ಇಲ್ಲೇನು ಈಗ ತೋರಿಸ್ತಾ ಇಲ್ಲ, ಓಕೆನಾ? ಇಲ್ಲಿ ನೋಡ್ಕೊಬೋದು, ಶಾರ್ಟ್ ಪ್ರೆಸ್, ಲಾಂಗ್ ಪ್ರೆಸ್ ಅಂತ ಇರುತ್ತೆ. ನೀವು ಶಾರ್ಟ್ ಪ್ರೆಸ್ಸಲ್ಲಿರುತ್ತದು. ನಾವೀಗ ಏನು ಮಾಡಬೇಕು, ಇದನ್ನು ಲಾಂಗ್ ಪ್ರೆಸ್ಸಿಗೆ ತೊಗೊಂಡೋಗ್ಬೇಕು. ಎಂತಕ್ಕೆ? ಲಾಂಗ್ ಪ್ರೆಸ್ಸಿಗೆ. ಲಾಂಗ್ ಪ್ರೆಸ್ಸಿಗೆ ಬಂತಾ? ಈಗ ಓಕೆ ಗೈಸ್, ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈಗ ಇಲ್ಲೇ ಆ್ಯಕ್ಷನ್ಸ್ ಅಂತ ಇದೆ ನೋಡಿ, ಆ್ಯಕ್ಷನ್ಸ್ ಅಂತ. ಇವಾಗ ಜಸ್ಟ್ ಆ್ಯಕ್ಷನ್ಸ್ ಅನ್ನೋದನ್ನ ಕ್ಲಿಕ್ ಮಾಡಿಕೊಂಡು ಆ್ಯಡ್ ದ ಆ್ಯಕ್ಷನ್ಸ್ನ ಕ್ಲಿಕ್ ಮಾಡಿ, ಓಕೆನಾ? ಟ್ಯಾಪ್ ಟು ಸ್ಕ್ರೀನ್ ಆ್ಯಕ್ಷನ್ಸ್ ಅನ್ನೋದು ಕ್ಲಿಕ್ ಮಾಡ್ಕೊಂಡ್ಮೇಲೆ ಟ್ಯಾಪ್ ಟು ಸ್ಕ್ರೀನ್ ಅಂತ ಇರುತ್ತೆ ನೋಡಿ, ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ಅದನ್ನು. ಟ್ಯಾಪ್ ಟು ಸ್ಕ್ರೀನ್ ಅಂತ ಇರುತ್ತೆ, ಓಕೆನಾ? ಜಸ್ಟ್ ಈಗ ಟ್ಯಾಪ್ ಟು ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಯುವರ್ ಸ್ಕ್ರೀನ್ಶಾಟ್, ಓಕೆ? ಅಂದರೆ ಇವಾಗ ಆಗಲೇ ತಗೊಬಂದಿರಲ್ಲ ನೀವು ಸ್ಕ್ರೀನ್ಶಾಟು, ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಯುವರ್ ಸ್ಕ್ರೀನ್ಶಾಟ್ ಅಂತ ಇರುತ್ತೆ. ಜಸ್ಟ್ ಇಲ್ಲಿ ಆಗಲೇ ಸೆಲೆಕ್ಟ್ ಮಾಡಿರೋ ಸ್ಕ್ರೀನ್ಶಾಟ್ನ ಹಾಕೊಬೇಕು. ಇವಾಗ ನೋಡ್ತಾ ಇರ್ಬೋದು, ಹಾಕೊಂಡಿದ್ದೀವಿ ಈಗ ನಾವು ಸ್ಕ್ರೀನ್ಶಾಟ್ನ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮ ಎಮೋಜಿದು ಇದಿದೆ. ನಾವು ಏನು ಎಮೋಟ್ ಹಾಕ್ತೀವಲ್ಲ
ಅದರ ಎಮೋಜಿ ಅಲ್ಲಿದೆ ಓಕೆನಾ. ಅದರ ಎಮೋಜಿ ಅಲ್ಲಿರ್ಬೇಕಾದ್ರೆ ನಾವೇನು ಮಾಡಬೇಕು, ಜಸ್ಟ್ ಸ್ಕ್ರೀನ್ ಮೇಲೆ ಆ ಎಮೋಜಿ ಮೇಲೆ ಟ್ಯಾಪ್ ಮಾಡಬೇಕು ಕರೆಕ್ಟಾಗಿ ಸೆಂಟ್ರಿಗೆ. ನೋಡಿ ನಂದು 2 ಸಲಿಗೆ ಬಂತು. ನಿಮ್ಮದು ಲೇಟ್ ಆಗ್ಬೋದು, ಬಟ್ ಕರೆಕ್ಟಾಗಿ ಅಲ್ಲಿಗೆ ಕರೆಕ್ಟಾಗಿ ಹಾಕ್ಕೊಳ್ಳಿ ಓಕೆನಾ. ಹಾಕೊಂಬಿಟ್ಟು ಇಲ್ಲಿ ಮೂಲೆಯಲ್ಲಿ ತೋರಿಸ್ತಾ ಇರುತ್ತೆ ರೈಚ್ ಬಟನ್ ಮೇಲೆ ಟ್ಯಾಪ್ ಮಾಡಿ. ರೈಚ್ ಬಟನ್ ಮೇಲೆ ಟ್ಯಾಪ್ ಮಾಡಿದ್ರೆ ಮುಗೀತು. ನೀವು ರೈಚ್ ಬಟನ್ ಓಕೆ ಹಿಂಗೆ ಕೇಳುತ್ತೆ, ಓಕೆ ಅಂತ ಕೊಟ್ಟಾದಮೇಲೆ ಹಿಂಗೆ ತೋರಿಸ್ತಾ ಇರುತ್ತೆ. ಇದನ್ನು ಬಿಟ್ಬಿಟ್ಟು ನೆಕ್ಸ್ಟ್ ನೀವು ಮಾಡಬೇಕಿರೋದು ಇಷ್ಟೇ, ಏನಿಲ್ಲ. ಜಸ್ಟ್ ಇಲ್ಲಿ ಸೆಟ್ಟಿಂಗ್ ಇದೆಯಲ್ಲ, ಸೆಟ್ಟಿಂಗ್ ಮೇಲೆ ಟ್ಯಾಪ್ ಮಾಡಿ. ಸೆಟ್ಟಿಂಗ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಜಸ್ಟ್ ಎಲ್ಲನೂ ರೈಚ್ ಕೊಟ್ಕೊಂಡೋಗಿ. ಎಲ್ಲನೂ ಸೆಟ್ಟಿಂಗ್ ಮೇಲೆ ಟ್ಯಾಪ್ ಮಾಡಿ, ಎಲ್ಲ ರೈಚ್ ಕೊಡಿ ಓಕೆನಾ. ರೈಚ್ ಕೊಟ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಡಿಫಾಲ್ಟು 50 ms ಅಂತ ಇದೆಯಲ್ಲ, ಅಲ್ಲಿ 10 ಅಂತ ಪ್ರೆಸ್ ಮಾಡಿ. 10 ಸೇವ್ 10 ಅಂತ ಕೊಟ್ಟು ಸೇವ್ ಮಾಡಿ. ಇಲ್ಲಿ ನೋಡ್ಬೋದು ಹೋಲ್ಡ್ ಬಟನ್ ಹತ್ರನೂ ಡಿಫಾಲ್ಟಲ್ಲಿ 1000 ಇದೆ, ಎಲ್ಲಿ ಬಂದ್ಬಿಟ್ಟು 0 ಸೇವ್ ಓಕೆನಾ. 0 ಸೇವ್ ಆದಮೇಲೆ ಇಲ್ಲಿ ಏನು ಮಾಡಬೇಕು ನೀವು, ಜಸ್ಟ್ ಇಲ್ಲಿ ಡನ್ ಅನ್ನೋದು ಇರುತ್ತೆ ಓಕೆನಾ. ಡನ್ ಅನ್ನೋದನ್ನ ನೀವೇನು ಮಾಡಬೇಕು, ಜಸ್ಟ್ ಟ್ಯಾಪ್ ಮಾಡಿದ್ರೆ ಸಾಕು. ಈಗ ನಾನು ಏನೇನು ಹೇಳಿದ್ನಲ್ಲ ಇಷ್ಟು ಮಾಡಿದರೆ ಕ್ಲೀನಾಗಿ ಈಗ ಸೆಟ್ ಆಗಿದೆ ಓಕೆನಾ. ಇದೆಲ್ಲ ಸೆಟ್ ಆದಮೇಲೆ ನೀವು ಮೇನ್ ಇನ್ನೊಂದು ಥಿಂಗ್ ಏನು ಮಾಡಬೇಕಂದ್ರೆ ಇಲ್ಲಿ ಡನ್ ಅನ್ನೋದಿರುತ್ತೆ, ಈ ಡನ್ ಅದನ್ನು ಕ್ಲಿಕ್ ಮಾಡಲೇಬೇಕು ಓಕೆನಾ. ಡನ್ ಅಂತ ಬಂತು, ಈಗ ಹೋಮ್ ಸ್ಕ್ರೀನಿಗೆ ಬಂತು. ಓಕೆ, ಈಗ ನಮ್ಮದು ರೆಡಿಯಾಗಿದೆ ಓಕೆನಾ. ಜಸ್ಟ್ ಈಗ ನಾವೇನು ಮಾಡಬೇಕು, ವಾಪಸ್ ಫ್ರೀ ಫೈರ್ಗೆ ಹೋಗಬೇಕು. ಫ್ರೀ ಫೈರಿಗೆ ಬಂದ, ಇಲ್ಲಿ ನಾನು ಈಗ ಟ್ರೈನಿಂಗ್ ಲ್ಯಾಂಡಲ್ಲಿ ಹಂಗೆ ಇದ್ದೀನಿ ಓಕೆನಾ. ಟ್ರೈನಿಂಗ್ ಲ್ಯಾಂಡಲ್ಲಿ ನೋಡ್ತಾ ಇರ್ಬೋದು, ಲೈವಲ್ಲೇ ಹಂಗೆ ಜಾಯ್ನ್ ಆಗಿದ್ದೀನಿ ಓಕೆ. ಈಗ ಜಸ್ಟ್ ನಾನು ಏನು ಮಾಡ್ತೀನಿ, ವಾಲ್ಯೂಮ್ ಅಪ್ ಬಟನ್ನ ಕ್ಲಿಕ್ ಮಾಡ್ತೀನಿ ನೋಡಿ. ವಾಲ್ಯೂಮ್ ಅಪ್ ಬಟನ್ ಕ್ಲಿಕ್ ಮಾಡ್ತಾಯಿದ್ದೀನಿ ನಾನೀಗ. ನೋಡ್ತಾ ಇರ್ಬೋದು ವಾಲ್ಯೂಮ್ ಅಪ್ ಬಟನಿಂದ ನಮಗೆ ಈಗ ಪ್ರೆಸ್ ಆಗ್ತಿದೆ, ಹಾಗೆ ನಮಗಿದು ಬರ್ತಿದೆ ಏನು ವಿತ್ ಎಮೋಟು. ನಮ್ದು ಏನಲ್ಲಿ ಸೈಡಲ್ಲಿ ಏನು ವಾಲ್ಯೂಮ್ ಅಪ್ಪು ಡೌನು ಅಂದರೆ ವಾಯ್ಸ್ ರೇಸ್ ಆಗೋದು ಡೌನ್ ಆಗೋದು ಏನೂ ಆಗೋಲ್ಲ. ಜಸ್ಟ್ ನೀವು ವಾಲ್ಯೂಮ್ ಅಪ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಎಮೋಟು PC ಎಮೋಟ್ ರೆಡಿ ಓಕೆನಾ. ಇನ್ನು ಕ್ಲೀನಾಗಿ ನಿಮ್ಗೇನಾದ್ರು ಅರ್ಥ ಆಗಿಲ್ಲ ಅಂದರೆ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ, ಪೂರ್ತಿಯಾಗಿ ಅರ್ಥ ಆಗುತ್ತೆ. ಜಸ್ಟ್ ನೀವೀಗ ಏನಿಲ್ಲ, ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಆಡ್ತಾ ಇರ್ತೀರ, ಈಗ ಹೊಡೆದ್ರಿ ಒಂದು ಡ್ಯಾಮೇಜು, ನಿಮ್ಮ ಫ್ರೆಂಡ್ಸ್ನ ಕಿಲ್ ಮಾಡಿದ ತಕ್ಷಣ ನೀವು ಎಮೋಟ್ ಹಾಕಿದ್ರೆ ನಿಮ್ಮ ಫ್ರೆಂಡ್ಸ್ ನೋಡ್ಬಿಟ್ಟು ವಾವ್ ಹಿಂಗೆ ಇದೆಲ್ಲ ಚಾನ್ಸೇ ಇಲ್ಲ ಅನ್ಬೇಕು ಮೊಬೈಲಲ್ಲಿ ಹಾಕೋದನ್ನ. ಆ ಥರ ನೀವು ಫುಲ್ ಸೆಟ್ ಆದಮೇಲೆ ಜಸ್ಟ್ ನೀವೇನು ಮಾಡಬೇಕು, ಟ್ರೈನಿಂಗಲ್ಲಿ ಚೆಕ್ ಮಾಡಬೇಕು ಓಕೆನಾ. ಇವಾಗ ನೋಡಿ ಹೋಗ್ತಾಯಿದ್ದೀನಿ ನಾನೀಗ ಟ್ರೈನಿಂಗ್ಗೆ ಬಂದಿದ್ದೀನಿ. ಜಸ್ಟ್ ಈಗ ನಾನು ಇಲ್ಲಿ ಏನು ಮಾಡ್ತೀನಿ, ಎಮೋಟ್ ಹಾಕ್ತೀನಿ ನೋಡಿ. ಮತ್ತೇನು ಗೊತ್ತಾ, ನೀವು ಇಲ್ಲಿ ಪೂರ್ತಿ ನಿಮ್ಮದು ಇವಾಗ ಫ್ರೀ ಫೈರ್ ಆಡಿದ್ರೆ ಮುಗೀತಾ ಫ್ರೀ ಫೈರು, ಆಗ ನೀವಲ್ಲಿ ಸೆಟ್ಟಿಂಗ್ ಆಫ್ ಮಾಡ್ಕೋಬೇಕು, ಇಲ್ಲ ಅಂದರೆ ನಿಮ್ಮ ವಾಲ್ಯೂಮ್ ಅಪ್ ಬಟನ್ ವರ್ಕ್ ಆಗೋಲ್ಲ ಓಕೆನಾ. ಯಾರಾದರೂ ನನ್ನ ಒಬ್ಬರು ಹೊಡೀಲಿ ನೋಡೋಣ. ಸಾಕು ಓಕೆನಾ. ಈ ಥರ ಆಯಿತಾ, ಮುಗೀತು. ಇವಾಗ ನೀವು ಫ್ರೀ ಫೈರೆಲ್ಲ ಹಾಕ್ಕೊಂಡ್ರೆ ಆಡಿದ್ರಿ, ಬಟ್ ನಿಮಗೆ ನೆಕ್ಸ್ಟ್ ಫ್ರೀ ಫೈರ್ ಗೇಮ್ ಆಡಾದಮೇಲೆ ವಾಲ್ಯೂಮ್ ಬಟನ್ ವರ್ಕ್ ಆಗೋಲ್ಲ ಓಕೆನಾ. ಇದು ಯಾರೂ ಹೇಳಲ್ಲ, ನಾನು ಹೇಳ್ತಾ ಇದ್ದೀನಿ. ಜಸ್ಟ್ ಇವಾಗ ನೀವು ವಾಲ್ಯೂಮ್ ಬಟನ್ ವರ್ಕ್ ಆಗಬೇಕು ಅಂದರೆ ಏನು ಮಾಡಬೇಕಂದ್ರೆ ನೋಡಿ, ಈಗ ನಾನು ಕ್ಲಿಕ್ ಮಾಡ್ತೀನಿ ತಳಿ, ನಮ್ಮ ಪ್ರೊಫೈಲ್ ಕ್ಲಿಕ್ ಮಾಡೋಣ ನೋಡಿ. ಈಗ ವಾಲ್ಯೂಮ್ ಅಪ್ ಬಟನ್ ಏನು ವರ್ಕ್ ಆಗ್ತಾಯಿಲ್ಲ, ವಾಲ್ಯೂಮ್ ಸೌಂಡ್ ಏನು ವರ್ಕ್ ಆಗ್ತಾಯಿಲ್ಲ ಓಕೆನಾ. ಈಗ ನೋಡಿ ಆಫ್ ಆಯಿತು, ವರ್ಕ್ ಆಯಿತು. ಜಸ್ಟ್ ನೀವೇನು ಮಾಡಬೇಕಂದ್ರೆ ಇಲ್ಲಿ ಲಾಂಗ್ ಪ್ರೆಸ್ ಮಾಡಬಾರ್ದು, ಡಬಲ್ ಟ್ಯಾಪ್ ಮಾಡಬೇಕು. ಡಬಲ್ ಟ್ಯಾಪ್ ಮಾಡಿದ್ರೆ ನಿಮ್ಗೆ ವಾಲ್ಯೂಮ್ ಅಪ್ಪು ಡೌನ್ ಆಗೋದು ಓಕೆನಾ. ಇಲ್ಲ ಅಂದರೆ ವರ್ಕೇ ಆಗೋಲ್ಲ ವಾಲ್ಯೂಮ್ ಬಟನ್ ಓಕೆ. ಇವಾಗ ನಾರ್ಮಲಾಗಿ ನೀವು ಲಾಂಗ್ ಪ್ರೆಸ್ ಮಾಡ್ತಿರಲ್ಲ, ಈಗ ನಿಮ್ಮದು ಮುಗೀತು, ನೀವು ಗೇಮ್ ಆಡಿ ಮುಗೀತು, ಎಲ್ಲ ಮುಗೀತು. ಇಲ್ಲಿ ತೋರಿಸ್ತಾ ಇರುತ್ತೆ ನಿಮಗೆ ನೋಟಿಫಿಕೇಷನಲ್ಲಿ ರನ್ನಿಂಗ್ ಅಂತ, ಪಾಸ್ ಅಂತ ಐತೆ, ಡಿಸ್ಮಿಸ್ ಅಂತ ಐತೆ, ಸ್ಟಾಪ್ ಸರ್ವಿಸ್ ಅಂತ ಇದೆ ಓಕೆನಾ. ಸ್ಟಾಪ್ ಸರ್ವಿಸ್ ಕ್ಲಿಕ್ ಮಾಡಿದೆ ಓಕೆನಾ. ಆಗಲೇ ನಾನು ತೋರಿಸಿದ್ನಲ್ಲ ಆ್ಯಪು, ಅಲ್ಲಿ ಹೋದೆ, ಕೀ ಮ್ಯಾಪರ್ನ ಆಫ್ ಮಾಡಿದೆ, ಮುಗಿತು ಗೈಸ್ ಇಷ್ಟೇ. ಕೀ ಮ್ಯಾಪರ್ ಆಫ್ ಆಯಿತು. ಮತ್ತು ನಾನೇನು ಮಾಡ್ತೀನಿ, ಈಗ ಜಸ್ಟ್ ಹೋಗ್ತೀನಿ, ಕೀ ಮ್ಯಾಪರ್ನ ತಳ್ತೀನಿ, ಬಿಡ್ತೀನಿ, ಮತ್ತು ನಾನು ಹೋಗ್ತೀನಿ ಕೀ ಮ್ಯಾಪರ್ನ ಇಲ್ಲಿ ಆನ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಬೇಕಂದಾಗ ನಾನು ಇಲ್ಲಿ ಫಿಕ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಫಿಕ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದೆ, ಎನೇಬಲ್ ಇನ್ಸ್ಟಾಲ್ ಆ್ಯಪ್ಸ್ ಹೋದೆ, ಕೀ ಮ್ಯಾಪರ್ ಇಲ್ಲಿ ಆಫ್ ಆಗಿರುತ್ತೆ, ಆನ್ ಮಾಡ್ಕೋತೀನಿ, ನೆಕ್ಸ್ಟ್ ಯೂಸ್ ಮಾಡ್ಕೋತೀನಿ. ಮತ್ತು ನೀವೇನಾದರೂ ಆದಮೇಲೆ ಇದೇ ಥರ ಆಫ್ ಮಾಡ್ಕೋಬೇಕು ಓಕೆನಾ. ಇಲ್ಲಾಂದರೆ ನಿಮ್ಗೆ ವಾಲ್ಯೂಮ್ ಬಟನ್ ವರ್ಕ್ ಆಗೋಲ್ಲ. ಏನಾದರೂ ನನ್ನ ವೀಡಿಯೋ ಫುಲ್ ಯೂಸ್ ಆಗಿತ್ತು ಬ್ರೋ, ಅರ್ಥ ಆಯಿತು ಬ್ರೋ ಅನ್ನಂಗಿದ್ರೆ ಬೇಗ ಒಂದು ಕಮೆಂಟ್ ಹಾಕ್ಬಿಡಿ ಓಕೆನಾ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಗೈಸ್, ಇಷ್ಟೇ. ಫುಲ್ ಈಸಿಯಾಗಿತ್ತು ಸ್ಟೆಪ್ಸು, ತುಂಬ ಈಸಿ ಸ್ಟೆಪ್ಸು. ಬೇಗ ಎಲ್ಲ ಸೆಟ್ಟಿಂಗ್ ಮಾಡಿಕೊಂಡು
ನಿಮ್ಮ ಫ್ರೆಂಡ್ಸಿಗೂ ಹಾಕಿ ತೋರಿಸಿ. ಯಾರು ಹೇಳ್ಕೊಟ್ರು ಅಂದರೆ ನನ್ನ ಹೆಸ್ರು ಹೇಳೋದು ಮಾತ್ರ ಮರಿಬೇಡಿ. ಬಾಯ್ ಬಾಯ್.